ಸರ್ ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅನ್ನೋ ಕಾರಣಕ್ಕೆ ಏನಾದ್ರು ಆತರ ಆಯ್ತಾ? ಹಂಗೇನಲ್ಲ, ಅದು ಈಗಂತ ನಮ್ದು ಇಲ್ವೇ ಇಲ್ಲ, ಲಕ್ಷ್ಯ ಇಲ್ಲ. 28ರದ್ದು ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂತ ವಿಚಾರ. ಅದು ಈಗಂತ ನೀವು ಕೆಪಿಸಿ ಅಧ್ಯಕ್ಷ ಆದ್ರೆ ಕೆಲವೊಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಕಾಂಪಿಟೇಟರ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಬೇರೆ ಏನಾದರೂ ಶಕ್ತಿಗಳನ್ನು ಸೇರ್ಕೊಂಡು ನಿಮ್ಮನ್ನ ಕೆಳಗಿಳಿದು ಸಿದ್ದರಾಮಯ್ಯ ಅಧ್ಯಕ್ಷ ಇದ್ರ ಅಲ್ಲ, ಮುಖ್ಯಮಂತ್ರಿ ಆದ್ರು, ಅಧ್ಯಕ್ಷ ಇಲ್ಲ ಅವರು, ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದ್ರು ಅವರು. ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ, ಹಿಂದೆ ಆಗಿದೆಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಆಗಿ ಉದಾಹರಣೆ ಇದೆಯಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. 26 ತಾರೀಕು ನಡೆದ ಮಾತುಕತೆ ಸಂದರ್ಭದಲ್ಲಿ ನೀವು ದೆಹಲಿಗೆ ವಾಪಸ್ ಬರ್ತೀರಾ, ನೀವು ಅಧ್ಯಕ್ಷರು ಅಂತ ಬಹುತೇಕ ಎಲ್ಲವೂ ಕೂಡ ರಾಜ್ಯರಾಜ್ಯಗಳು ಚರ್ಚೆ ಆಗ್ಬಿಟ್ಟಿದೆ. ಎಲ್ಲ ನಿಮ್ಮ ಕಾಂಗ್ರೆಸ್ ಅಂಗಳದಲ್ಲಿ ಬಹಳ ದೊಡ್ಡ ಚರ್ಚೆ ಸದಸ್ಯರು ಆಗ್ತಾರೆ. ಕೊನೆಗಳಿಗೆ ಬದಲಾವಣೆಗೆ ಏನು ಕಾರಣ ಆಯ್ತು? ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿಯಲ್ಲಿ ಹೆಸರು ಇರ್ಲಿಕ್ಕಿಲ್ಲ, ಯಾಕಂದ್ರೆ ಅಧ್ಯಕ್ಷ ಅಂತ ಇಡೋ ಕೂತಿದ್ರು. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿ ಸ್ಥಾನದಲ್ಲಿ ಇರಲಿಲ್ಲ. ಆಮ್ಯಾಗೆ ಬೆಳಗ್ಗೆ ಅವ್ರನ್ನು ಕೇಳಿ ಮನವೊಲಿಸಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದಾಗ ಅದು ನಮ್ಮದು ಮಂತ್ರಿ ಬಂತು, ಅವರಿಗೆ ಅಧ್ಯಕ್ಷ ಸ್ಥಾನ ಹೋಯ್ತು, ಅಷ್ಟೇ, ಸಿಂಪಲ್. ಅದ್ರಾಗೇನಿಲ್ಲ. ಅದೇ ಹೇಳಿದ್ರಲ್ಲ, ಒಂದೇ ಅಂತ ಪೋಸ್ಟಲ್ಲಿ ಬಂದಾಗ ಸಮಸ್ಯೆ ಬಂತು. ಅದು ನಾವು ಕೊನೆಗೆ ಎರಡು ನೀವೇನು ಮಾಡ್ತೀರಾ ಮಾಡಂತ ಹೇಳಿದ್ದೀವಿ. ಅಂತಿಮವಾಗಿ ಅದನ್ನು ಮಂತ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಅಧ್ಯಕ್ಷ ಕೊಟ್ಟಾರೆ, ಅಷ್ಟೇ. ಅದು ಅದರಲ್ಲಿ ಚರ್ಚೆ ಮಾಡೋದು ಏನು. ಅಧ್ಯಕ್ಷ ಸ್ಥಾನ ಎಲ್ಲದಕ್ಕಿಂತ ಅಬಾವ್ ಸಿ ಎಂ. ಅದು ಅಧ್ಯಕ್ಷ ಸ್ಥಾನ ಅಬಾವ್ ಸಿ ಎಂ, ಮಂತ್ರಿಗಳ ಮೇಲೆ ಇರ್ತಿತ್ತು ಅದು. ಮತ್ತೆ ಹಂಗೇನು ಹಿಡ್ತಾ ಏನು ತಪ್ಪಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿತ್ತು ಅದು ಹಿಡ್ತಾ. ಇಲ್ಲ, ಅದೆಲ್ಲ ಈಗ ನಮಗೆ ಹಿಂದೆ ಯಾವುದೇ ಅಧಿಕಾರ ಇಲ್ಲದೇನು ನಾವು ಗೆಲ್ಸಿದ್ರು, ನಮ್ಗೆ ಕೊಟ್ಟಂಥ ಟಾಸ್ಕನ್ನು ನಾವು ಪೂರೈಸಿದ್ರಲ್ಲ, ಈಗೂ ಮಾಡ್ತೀವಿ. ಅಧ್ಯಕ್ಷ ಹಾಗೆ ಮಾಡಬೇಕು, ಮಂತ್ರಿ ಹಾಗೆ ಮಾಡಬೇಕಂತ ಏನು ನಾವು ಕೆಲಸ ಯಾವಾಗಲೂ ಮಾಡಿದ್ವಿ. ಇಲ್ಲ, ಇದರಲ್ಲಿ ಏನೇ ಇಲ್ಲ, ಅಂಥ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. 1 ಮ್ಯಾನ್ 1 ಪೋಸ್ಟ್ ಅಷ್ಟೇ, ಅದು ಬಿಟ್ಟರೆ ಚುನಾವಣೆ ನೋಡಿದ್ದೇವೆ ನಾವು, ಮಾಲಗುಡಿ ಚುನಾವಣೆ ನೋಡಿದ್ದೇವೆ. ನಿಮ್ಮ ವೇಗ ಏನಿತ್ತಲ್ಲ ಸರ್ ತೆರೆ ಹಿಂದೆ, ಆ ಕಾರಣಕ್ಕಾಗಿ ಯಾರಾದ್ರೂ ಬ್ರೇಕಿಂಗ್ ಆವಾಗ ನಾನು ಅಧ್ಯಕ್ಷ ಇಲ್ಲ, ಅವಾಗಿಲ್ಲಿದ್ದೆ ಅಧ್ಯಕ್ಷರು, ಅವಾಗ ಇಲ್ಲ, ಅವಾಗಿಲ್ಲ, ಈಗೂ ಇಲ್ಲ. ಈಗೂ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಇನ್ನೊಬ್ಬ ಟ್ರಬಲ್ ಶೂಟರ್ ತರ ನೀವು ಕೆಲಸ ಮಾಡ್ತೀವಿ, ಹಾಗೇನಿಲ್ಲ, ಎಲ್ಲ ಒಂದೇ. ಸಮಸ್ಯೆ ಬಂದಾಗ ಎಲ್ಲರೂ ರಿಪೇರಿ ಮಾಡಲಿಕ್ಕೆ ಇಳಿಲೇಬೇಕು. ಅವ್ರು ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಅವ್ರು ಇದ್ರು, ಅವ್ರು ರಿಪೇರಿ ಮಾಡ್ತಾಯಿದ್ರು. ಈಗ ನಾವು ಅವ್ರ ಜಾಗದಾಗ ಬಂದರೆ ನಾವು ರಿಪೇರಿ ಮಾಡ್ತೀವಿ. ಆ ಸಂದರ್ಭನ ಏನೋ ಅದಕ್ಕೆ ಸಮಸ್ಯೆ ಪರಿಹಾರ ಮಾಡಲೇಬೇಕು. ಅವರು ಮಾಡಿದ್ದಾರೆ, ನಮ್ಮ ಹಂತಲ್ಲಿ ನಾವು ಮಾಡಿದ್ದೀವಿ, ಮಾಡ್ತೀವಿ, ಅದೇನು ತೊಂದರೆ.